ನಮಸ್ಕಾರ ಸ್ನೇಹಿತರೆ, ಲಲಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಹೀರೆಕಾಯಿ ಪಲ್ಯ. ಅತಿ ಕಡಿಮೆ ಎಣ್ಣೆ ಬಳಸ್ಬಿಟ್ಟು ನಾವು ಯಾವ ರೀತಿ ಪಲ್ಯ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ನಿಮ್ಮ ಫುಡ್ನ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಬ್ಯಾಲೆನ್ಸ್ಡ್ ಮೀಲ್ ತಗೋಬೇಕಾದ್ರೆ ಈ ಪಲ್ಯನ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಹೀರೆಕಾಯಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ಹೀರೆಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನು ಅಂತ ನಾನು ಮುಂದೆ ಹೇಳ್ತಾ ಇರ್ತೀನಿ. ನೋಡಿ, ಇವಾಗ ಮಾಡೋ ವಿಧಾನ ನೋಡೋಣ. ನಾನು ಇಲ್ಲಿ ಕರೆಕ್ಟಾಗಿ 2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಅಳತೆ ಮಾಡಿ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಅಳತೆ ಮಾಡಿ ತೊಗೊಂಡಾಗ ನೀಟಾಗಿ ಒಂದು ಮೆಜರ್ಮೆಂಟ್ ಅನ್ನೋದು ಸಿಗುತ್ತೆ. ಇದು ಸುಮಾರು ಒಂದು 100 ಕ್ಯಾಲರೀಸ್ ಅಷ್ಟು ಇರುತ್ತೆ. ಸೊ ನಾವು 2 ಸ್ಪೂನ್ ಎಣ್ಣೆ ಅಂತಲೂ ಅನ್ಕೋಬಾರ್ದು. 2 ಸ್ಪೂನ್ ಎಣ್ಣೆಯಲ್ಲಿ 100 ಕ್ಯಾಲರೀಸ್ ಇರುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಮತ್ತು ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ಮಧ್ಯ ಸಿಗ್ತಾ ಇರುತ್ತೆ, ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಕಡಲೆಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಂತರ ನಾನಿಲ್ಲಿ 1 ಟೊಮೊಟೊನ ಹಾಕಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಹಂಗೆ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ನಾನು ಏನೂ ಜಾಸ್ತಿ ಹಾಕ್ತಾ ಇಲ್ಲ, ಎಲ್ಲ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. 1 ಈರುಳ್ಳಿ 1 ಟೊಮೊಟೊ ಅಷ್ಟೇ ಹಾಕಿರೋದು. ನಂತರ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇರಬೇಕಾಗುತ್ತೆ. ಒಳ್ಳೆ ಕಲರ್ ಬರುತ್ತೆ ಅರಿಶಿನ ಹಾಕೋದ್ರಿಂದ. ಮತ್ತು ಅರಿಶಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಹೀರೆಕಾಯಿ ಎಷ್ಟು ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಅಂದರೆ ಫೈಬರು ರಿಚ್ ಆಗಿರುತ್ತೆ. ನಾರಿನಂಶ ಹೆಚ್ಚಿರೋದ್ರಿಂದ ನಮಗೆ ಡೈಜೆಷನ್ಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಇದು ಶುಗರ್ ಪೇಷೆಂಟ್ಗೂ ಸಹ ಒಳ್ಳೆಯದು. ಮತ್ತು ಜಾಂಡೀಸ್ ಇರೋರು ಮತ್ತು ಬಾಣಂತಿಯರು ಎಲ್ಲರೂ ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ಅಷ್ಟು ಒಳ್ಳೆಯ ತರಕಾರಿ ಇದು. ಬಟ್ ನಾವು ಹೆಚ್ಚಿಗೆ ಯೂಸ್ ಮಾಡಲ್ಲ ಹೀರೆಕಾಯಿನ. ನಾವು ನೋಡ್ತಾ ಇರ್ತೀವಲ್ಲ, ಬೇರೆ ತರಕಾರಿಗಳನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ, ಹೀರೆಕಾಯಿನ ತುಂಬ ಕಡಿಮೆ ಯೂಸ್ ಮಾಡೋದು. ಬಟ್ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದನ್ನು ಅರಿತ್ಕೊಂಡು ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತಿಗೆ ತುಂಬ ಬೆನಿಫಿಟ್ಸು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಹೀರೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಖಾರ ಚಿಲ್ಲಿ ಫ್ಲೆಕ್ಸ್ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಬೋದು, ಇಲ್ಲ ಈ ಥರ ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಅದನ್ನು ಹಾಕ್ಬೋದು, ಇಲ್ಲ ಇದು ಪೆಪ್ಪರ್ ಪೌಡರ್ ಇದ್ದರೆ ಅದನ್ನು ಸಹ ನೀವು ಹಾಕ್ಕೋಬೋದು. ಅದು ನಿಮ್ಮ ಇಷ್ಟ. ನಾನಿದು ಸೈಡಿಗೆ ಅಂತ ಮಾಡ್ತಾ ಇರೋದು. ಈಗ ಚಪಾತಿಗೆ ಅದಕ್ಕೆ ಅಂತ ಏನು ಮಾಡ್ತಾ ಇಲ್ಲ, ಒಂದು ಬ್ಯಾಲೆನ್ಸ್ಡ್ ಮೀಲ್ಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಅನ್ನದ ಜೊತೆ ಸ್ವಲ್ಪ ಸೈಡಿಗೆ ಇರಲಿ ಅಂತ. ನಂತರ ಇದಕ್ಕೆ ನಾನು ಒಣ ಕೊಬ್ಬರಿ ತುರಿದಿರೋದಿದ್ರೆ ಅದನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಸಿ ಕೊಬ್ಬರಿ ಹಾಕಿದ್ರು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಹಸಿ ಇರಲಿಲ್ಲ ಕಾಯಿ, ಆದ್ದರಿಂದ ಒಣ ಕೊಬ್ಬರಿನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕಾಗುತ್ತೆ. ಟೇಸ್ಟಲ್ಲಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೀವು ಬರೀ ಪಲ್ಯ ಬೇಕಾದರೂ ತಿನ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಾವು ಯಾವಾಗ ಊಟ ಮಾಡಿದ್ರು ನಮ್ಮ ಊಟನ ಪಲ್ಯ ಇಲ್ಲ ಏನಾದರೂ ತರಕಾರಿಗಳು ತಿನ್ನೋದ್ರಿಂದ ಸ್ಟಾರ್ಟ್ ಮಾಡಿದ್ರೆ ಡೈಜೆಷನ್ಗೆ ಇಲ್ಲ ಶುಗರ್ ಪೇಷೆಂಟ್ಸ್ಗೆ ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ. ನಮ್ಮ ಇನ್ಸುಲಿನ್ನ ಹೈಕ್ ಮಾಡ್ದಂಗೆ ಅದು ನೀಟಾಗಿ ನೋಡ್ಕೊಳ್ಳುತ್ತೆ. ಫೈಬರ್ ರಿಚ್ ಇರುತ್ತಲ್ವ, ಅದರಿಂದ ನೀವು ಡೆಫಿನೆಟಾಗಿ ಡೈಲಿ ನೀವು ತರಕಾರಿಗಳನ್ನ ನಿಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಯೂಸ್ಫುಲ್ ಇರುತ್ತೆ. ಇದನ್ನು ಟ್ರೈ ಮಾಡಿ, ಒಂದು ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ಅದರಿಂದ ಬೆನಿಫಿಟ್ಸು ತುಂಬಾ ಇದೆ. ಮತ್ತು ಹೀರೆಕಾಯಿನ ಯೂಸ್ ಮಾಡೋದ್ರಿಂದ ಹೊಟ್ಟೆ ಸಂಬಂಧಿತ ಅಂದರೆ ನಿಮಗೆ ಡೈಜೆಷನ್ ಇಶ್ಯೂಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಇದರೆಲ್ಲದಕ್ಕೂ ಇದನ್ನು ತಿನ್ನೋದ್ರಿಂದ ಸ್ವಲ್ಪ ಬೆನಿಫಿಟ್ಸ್ ಇರುತ್ತೆ, ಯೂಸ್ ಇರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇದೆಲ್ಲ ಆದಮೇಲೆ ನೀರು ಹಿಂಗೋಗೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಒಂದು 3-4 ಮಿನಿಟ್ಸು ನಾನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡೆ. ಆಮೇಲೆ ತೆಗೆದುಬಿಟ್ಟು ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕಾಗುತ್ತೆ. ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ಪಲ್ಯ ಆಗಿದೆ ಅಂತ ಅರ್ಥ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ನೋಡಿಬಿಟ್ಟು ನೀವು ಅದನ್ನು ಸ್ಟವ್ ಆಫ್ ಮಾಡಿಕೊಂಡ್ರೆ ಮುಗ್ದೋಯ್ತು, ಅಷ್ಟೇ ಪಲ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ ನಿಮ್ಗೆ ಇನ್ನೂ ಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. Thanks for watching and keep supporting.